ಸಾಹಿತ್ಯದ ತಾಯಿ ಬೇರು ಪ್ರೊಫೆಸರ್ ಟಿ.ಎಸ್. ವಂಟಗೋಡಿ. ಒಬ್ಬರ ಕಿವಿಯಿಂದ ಬಾಯಿಗೆ ಬಂದಿರತಕ್ಕಂಥ ಸಾಹಿತ್ಯನ ಜನಪದ. ಯಾಕಂದ್ರೆ ಅದನ್ನ ಅದು ಬರ ರೂಪದೊಳಗಿಲ್ಲ. ಒಬ್ಬರು ಹಾಡಿದ್ದನ್ನ ಮತ್ತೊಬ್ರು ಹಾಡ್ತಾರೆ. ಅಜ್ಜ ಅಜ್ಜಿ ಇವರೆಲ್ಲ ಹಾಡಿದ್ದನ್ನ ಮೊಮ್ಮಕ್ಕಳು ಹಾಡೋದು, ಮತ್ತೆ ಅವರಿಂದ ಮುಂದೆ. ಕನ್ನಡ ಸಾಹಿತ್ಯಕ್ಕೆ ಹೊಸ ಶಕ್ತಿ ತುಂಬಿದು ಜನಪದ. ಎಂದು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಸೊಗಸು, ಸೌಂದರ್ಯ, ಶ್ರೀಮಂತಿಕೆ ತುಂಬಿಕೊಂಡಿದೆ ಎಂದರೆ ಅದಕ್ಕೆ ಮೂಲ ಜನಪದ ಸಾಹಿತ್ಯವೇ ಕಾರಣ. ಹಾಗಾಗಿ ಜನಪದ ಕನ್ನಡ ಸಾಹಿತ್ಯದ ಮೂಲ ತಾಯಿ ಬೇರು ಎಂದು ಹಿಡ್ಕಲ್ ಗ್ರಾಮದ ವಸಂತರಾವ್ ಪಾಟೀಲ್ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಟಿ.ಎಸ್. ವಂಟಗೋಡಿ ಅಭಿಮತ ವ್ಯಕ್ತಪಡಿಸಿದರು. ಅವರು ಸಮೀಪದ ಕೆಎಲ್ಇ ಸಂಸ್ಥೆಯ ವಾಣಿಜ್ಯ ಪದವಿ ಮಹಾವಿದ್ಯಾಲಯದ ಶಿರಗುಪ್ಪಿಯ ಎನ್ಎಸ್ಎಸ್ ಘಟಕದವರು ದತ್ತು ಗ್ರಾಮ ಇಂಗಳಿಗೆಯಲ್ಲಿ ಹಮ್ಮಿಕೊಂಡ 2ನೇ ದಿನದ ವಿಶೇಷ ಶಿಬಿರದಲ್ಲಿ ಜನಪದ ಸಾಹಿತ್ಯ ಮತ್ತು ಸಂಸ್ಕೃತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿ ಉಪನ್ಯಾಸ ನೀಡಿದರು. ಜನಪದ ಎಂಬುದು ವಿದ್ವಾಂಸರ ಪೆನ್ನಿನಿಂದ ಬಂದ ಸಾಹಿತ್ಯವಲ್ಲ, ಮಣ್ಣಿನಲ್ಲಿ ಬೆವರು ಕಲಿಸಿ ದುಡಿಯುವವರ ಬೆನ್ನಿಗೆ ಬೆವರಿನ ಸಾಹಿತ್ಯವೇ ಜನಪದ ಎಂದು ಮಾರ್ಮಿಕವಾಗಿ ವ್ಯಾಖ್ಯಾನಿಸಿದರು. ವಿಶ್ವ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯದ ಕೊಡುಗೆ ಅತ್ಯಂತ ಅಪಾರವಾದದ್ದು. ಜನಪದರ ಕಟ್ಟುಪಾಡುಗಳೆಲ್ಲವೂ ಹಾಡಾಯಿತು. ಆಧುನಿಕ ಕನ್ನಡ ಕವಿಗಳಿಗೆ ಮೂಲ ದಿವ್ಯ ಪ್ರೇರಣೆಯಾದ ಜನಪದ ಸಾಹಿತ್ಯದ ಅರಿವು ಅತ್ಯಂತ ವಿಶಾಲವಾದದ್ದು, ಆಳವಾದದ್ದು. ಗಾದೆ, ಒಗಟು, ಒಡಪು, ಕೋಲಾಟ, ಗೀಗಿ ಪದ, ಹಂತಿ ಪದ, ಭಜನಾ ಪದ, ಸೋಬಾನೆ ಪದಗಳು ಹುದಿಗೊಂಡ ಸತ್ವಯುತ ಈ ಜಾನಪದ ಸಾಹಿತ್ಯ ಅತ್ಯಂತ ಮೌಲ್ವಿಕವಾದದ್ದು. ಜನಪದ ಸಾಹಿತ್ಯ ಕಾಸಿನ ಅರಿಯದ ಹಾಲು ಇದ್ದಂಗ ಎಂದು ಸೊಗಸಾಗಿ ವಿಶ್ಲೇಷಿಸಿದ್ದಾರೆ. ಜನಪದರು ಯಾವುದೇ ಶಾಲೆ ಕಾಲೇಜಿಗೆ ಹೋದರೆ 3 ಸಾಲುಗಳು 3 ಲೋಕದ ಅನುಭವಗಳನ್ನು ಅತ್ಯಂತ ಚೆನ್ನಾಗಿ ಅನಾವರಣಗೊಳಿಸಿದ್ದು ಗಮನಾರ್ಹ ಸಂಗತಿ ಎಂದರು. ಜನಪದ ಸಾಹಿತ್ಯದಲ್ಲಿ ಅಡಗಿಕೊಂಡ ನೈಜ ಅರ್ಥ ಚಮತ್ಕಾರ ನಿಜಕ್ಕೂ ಬೆರಕುಗೊಳಿಸುವಂತಹದ್ದು. ಸಾಂದರ್ಭಿಕವಾಗಿ ಕೆಲವು ಜನಪದ ತ್ರಿಪದಿಗಳು ವಂಟಗೋಡಿ ಅವರು ಸುಶ್ರಾವ್ಯವಾಗಿ ಹಾಡಿ ಮನಸೂರೆಗೊಂಡರು. ಇದಕ್ಕೂ ಮೊದಲು ಆಗಮಿಸಿದ ಗಣ್ಯರು ಜ್ಯೋತಿ ಪ್ರಜ್ವಲಿಸಿಗೊಳಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಾಂದರ್ಭಿಕವಾಗಿ ಕುಮಾರಿ ಪ್ರಿಯಾಂಕಾ ಡಂಗ್ ಹಾಗೂ ಸಂಗಡಿಗರು ಸಾಮೂಹಿಕವಾಗಿ ಜಾನಪದ ಗೀತೆ ಕಂಠದಾನ ಮಾಡಿದರು. ಘನ ಅಧ್ಯಕ್ಷತೆ ವಹಿಸಿದ್ದ ಮಹಾವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರು ಸಾಹಿತಿ ಡಾಕ್ಟರ್ ಜೈವೀರ್ ಎಕೆ ಜನಪದ ಅನುಭವಗಳ ಪ್ರತಿಫಲನದಿಂದ ಹೊರಹೊಮ್ಮಿದ ಜನಪದ ಸಾಹಿತ್ಯವು ನಮ್ಮ ಕನ್ನಡ ಸಾಹಿತ್ಯ ಸಮೃದ್ಧಿಯನ್ನ ಇಮ್ಮಡಿಗೊಳಿಸಿದೆ. ಮೂಲ ಜನಪದ ಸಾಹಿತ್ಯ ಇಂದು ನಮ್ಮಿಂದ ಕಣ್ಮರೆಯಾಗುತ್ತಿರುವುದು ಅತ್ಯಂತ ವಿಷಾದನೀಯ. ಈ ಜಾಗತೀಕರಣದ ಕಾಲಘಟ್ಟದಲ್ಲಿ ಆಧುನಿಕ ಜೀವನ ಶೈಲಿಯ ಪರಿಣಾಮಗಳಿಂದ ಜನರ ಅಭಿರುಚಿಯು ಬದಲಾವಣೆಯಾಗುತ್ತಿದೆ. ಇತ್ತೀಚೆಗೆ ಅಶ್ಲೀಲ ಜನಪದ ಸಾಹಿತ್ಯ ಜನಮನವನ್ನ ಗಾಢವಾಗಿ ಆಕರ್ಷಿಸುತ್ತಿರುವುದು ಸೋಜಿಗ ಎಂದು ಆಶಯ ನುಡಿಗಳ ಮೂಲಕ ಹಂಚಿಕೊಂಡರು. ಸಂಸ್ಥೆಯ ಸ್ಥಾನಿಕ ಆಡಳಿತ ಮಂಡಳಿಯ ಹಿರಿಯ ಸದಸ್ಯರಾದ ಶ್ರೀ ಮಾದಗೌಡ ಬಿ ಪಾಟೀಲ್, ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿ ಶ್ರೀ ಎಂಎಸ್ ಕಾಲಗುಡ್ಡ, ವಾಣಿಜ್ಯ ವಿಭಾಗದ ಸಂಯೋಜಕರು ಚುಟುಕು ಕವಿ ಪ್ರೊಫೆಸರ್ ಎಲ್.ಎಸ್. ವಂಟಮೋರೆ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ನೋಡ್ತಾರೆ ಇನ್ನು ಹಳಿ ವಿದ್ಯಾರ್ಥಿಗಳು ಸಹಿತ ನಮ್ಮ ಮಹಾವಿದ್ಯಾಲಯವನ್ನ ಮರ್ತಿಲ್ಲ ಅನ್ನಕ್ಕೆ ಒಂದು ಸಾಕ್ಷಿ ಯಾವುದಪ್ಪ ಅಂತಂದ್ರೆ ಇವತ್ತಿನ ಬೆಳಗಿನ ಉಪಹಾರವನ್ನ ಏನನ್ನು ಕೊಟ್ಟರಪ್ಪ ಅಂತಂದ್ರೆ ಬ್ರೆಡ್ ಮತ್ತು ಬಾಜಿಯನ್ನ ಸಹಜವಾಗಿ ಬಂದಂಥವುಗಳು. ಅದಕ್ಕೆ ಈ ಜನಪದವನ್ನ ಕನ್ನಡ ಸಾಹಿತ್ಯದ ತಾಯಿ ಬೇರು ಅನ್ನುವಂಥ ಮಾತನ್ನು ಕರೀತಾರೆ. ಮೂಲ ಬೇರು ಯಾವಪ್ಪ ಅಂತಂದ್ರೆ ಅದು ಜನಪದ. ಅದಕ್ಕೆ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಅನ್ನುವಂಥ ಮಾತನ್ನ ಹೇಳ್ತಾರ. ಬಹುಶಃ ಇಡೀ ಕನ್ನಡ ಸಾಹಿತ್ಯಕ್ಕೆ ಹೊಸ ಶಕ್ತಿಯನ್ನ ತುಂಬಿರ್ತಕ್ಕಂಥ ಸಾಹಿತ್ಯ ಯಾವುದಾದ್ರೂ ಇದ್ರೆ ಅದು ನಮ್ಮ ಮೂಲ ಜನಪದ ಸಾಹಿತ್ಯ ಅನ್ನುವಂಥದ್ದನ್ನು ನಾವು ಯಾರು ಮರೆಯುವಂತಿಲ್ಲ. ಜನಪದ ಸಾಹಿತ್ಯ ಬಹಳ ಅತ್ಯಂತ ಸರಳ ಸುಂದರ. ನಾ ಬಹಳ ಕಡೆ ಹೇಳ್ತಿರ್ತೀನಿ, ಪಂಪನ ಕಾವ್ಯ ಅಂದ್ರೆ ಕಬ್ಬ ತಿಂದಾಗ, ಕುಮಾರವ್ಯಾಸನ ಕಾವ್ಯ ಅಂದ್ರೆ ಸುಳಿದ ಬಾಳೆ ಹಣ್ಣು ತಿಂದಾಗ, ಬಸವಣ್ಣನ ವಚನಗಳು ಅಂದ್ರೆ ದ್ರಾಕ್ಷಿ ಹಣ್ಣು ತಿಂದಾಗ, ನಮ್ಮ ಜನಪದ ಸಾಹಿತ್ಯ ಅಂದ್ರೆ ಕಾಶ ಹಾಸಿದ ಹಾಲು ಕೊಡುವಾಗ ಅನ್ನುವಂಥ ಮಾತನ್ನ ಬರೀತಾರೆ. ಅಷ್ಟ ಏನಪ್ಪ ಅಂದ್ರೆ ಸರಳ. ಈಗ ನೋಡ್ರಿ, ಬೇಂದ್ರೆ ಅವರು ಜನಪದ ಸೊಗಡನ್ನ ತಗೊಂಡ ಸಾಹಿತ್ಯವನ್ನ ರಚನೆ ಮಾಡ್ಯಾರ. ಅವ್ರು ಭಾಳ ಚಂದ ಬರೀತಾರೆ. ಪಾತ್ರಗಿತ್ತಿ ಪಕ್ಕ ನೋಡಿದೇನ ಅಕ್ಕ ಯಾರಿಗೆ ತಿಳಿಯಂಗಿಲ್ಲ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹಂಗ ನೋಡಲಿ ನಿನ್ನ. ಎಷ್ಟು ಚಂದ. ಆಮೇಲೆ ಇನ್ನೂ ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋಗವ. ಇನ್ನೂ ಯಾಕೆ ಬರಲಿಲ್ಲವ್ವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋಗವ. ಹಿಡಿಲೇ ರೊಕ್ಕ ತೆಗೆದು ಹಿಡಿ ಅನ್ನವ. ನನ್ನ ಗೆಳತಿ ಹೇಳ್ತಿದ್ದ, ಹಿಡಿ ರೊಕ್ಕ ತೆಗೆದು ಹಿಡಿ ಅಂತಿದ್ದ. ಹಿಡಿಲೇ ರೊಕ್ಕ ತೆಗೆದು ಹಿಡಿ ಅನ್ನವ. ಕರೆ ಅಂತ ಕೈ ಮಾಡಿದ್ರ ಕೈ ಹಿಡ್ದ ಬಿಡವ. ಎಣ್ಣು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋಗವ. ಇದೆಲ್ಲ ಆಮೇಲೆ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರ ಸಾಹಿತ್ಯನೂ ಕೂಡ
ಅವರು ಒಂದು ಹಾಡ ಕೇಳಬೇಕು ನೀವು. ಇವ ಯಾವ ಊರಿನ ಮಾವ ಈ ಚಲುವ ನೋಡಯವ್ವ ಹುಡುಗನ. ಇದು ಯಾರಿಗೆ ತಿಳಿಯಂಗಿಲ್ಲ, ಎಲ್ಲರಿಗೂ. ಅಂದ್ರ ಈ ಇಡೀ ಈ ಜನಪದವನ್ನ ತೆಗೆದುಕೊಂಡ ಏನ್ ಮಾಡ್ಯಾರಪ್ಪ ಅಂದ್ರೆ ನಮ್ಮ ಕವಿಗಳೆಲ್ಲ ಸಾಹಿತ್ಯವನ್ನ ಏನ್ ಮಾಡ್ಯಾರು, ರಚನೆಯನ್ನ ಮಾಡ್ಯಾರ. ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ ಯಾವುದು ಅಂದ್ರೆ ಅದುವೇ ನಮ್ಮ ಜನಪದ ಸಾಹಿತ್ಯ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಆ ಚಂದ ಶರಣರ ಬಗ್ಗೆ ಒಬ್ಬಕ್ಕೆ ಗಾಯಕಿ ಆ ಚಂದ ಹಾಡ್ತಾಳ. ಶರಣರ ನೆನದರ ಸರಗಿಯ ಇಟ್ಟಂಗ ಹವಳ ಮಲ್ಲಿಗೆ ಮುಡಿದಾಗ, ಹವಳ ಮಲ್ಲಿಗೆ ಮುಡಿದಾಗ. ಇನ್ನು ಇದೇ ಸಂದರ್ಭದಲ್ಲಿ ಅನೇಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka.